ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗಲ್ಲ. ಇದು ಮಾರ್ಕ್ದು ಫಸ್ಟ್ ಶೋ, ಇದು 9 AM ಪೂರ್ಣಿಮಾದಲ್ಲಿ ಏನು ಜನನೇ ಇಲ್ಲ ಇಲ್ಲಿ. ಖಾಲಿ ಇರೋ ಜಾಗನೇ ಹುಡ್ಕೊಂಡು ಹೋಗ್ತಾರೆ. ಫುಲ್ ಇರೋ ಥಿಯೇಟ್ರಿಗೆ, ಸೆಲೆಬ್ರೇಟ್ ಮಾಡ್ತಿರೋ ಜಾಗಕ್ಕೆ, ಹೌಸ್ಫುಲ್ ಆಗಿರೋಂಥ ಜಾಗಕ್ಕೆ ಹೋಗಲ್ಲ. ಈ ತೊಟ್ಟಿಗೆ ಹೆಂಗ್ ಕೆಲಸ ಇವಾಗಲೂ ಅದನ್ನ ಮಾಡ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 45 ಮತ್ತೆ ಮಾರ್ಕ್ ಸಿನಿಮಾ ಎರಡು ಒಂದೇ ದಿನ ರಿಲೀಸ್ ಆಗಿ, ಕನ್ನಡದ ಎರಡು ಸಿನಿಮಾ ಸೂಪರ್ ಸ್ಟಾರ್ಸ್ಗಳ ಸಿನಿಮಾ ರಿಲೀಸ್ ಆಗಿ, ಎರಡು ಸಿನಿಮಾನು ಈ ರೇಂಜಿಗೆ ಸೆಲೆಬ್ರೇಟ್ ಮಾಡಿ, ಈ ರೇಂಜಿಗೆ ಎರಡು ಸಿನಿಮಾದ ಪ್ರೇಕ್ಷಕರು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಅವಮಾನ ಮಾಡದೆ, ಎರಡು ಸಿನಿಮಾಗೂ ಗೌರವ ಕೊಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡೋಣ ಅಂತ ಸುದೀಪ್ ಸರ್ ಅಭಿಮಾನಿಗಳು, ಯಶ್ ಅವ್ರ ಅಭಿಮಾನಿಗಳು, ದರ್ಶನ್ ಅವ್ರ ಅಭಿಮಾನಿಗಳು, ಶಿವಣ್ಣ ಅವ್ರ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ, ಪ್ರತಿಯೊಬ್ಬರು ಹೇಳ್ತಾ ಇರೋದು ನಾನು ಅವ್ರ ಅಭಿಮಾನಿ ಆದರೂ ಸಿನಿಮಾ ನೋಡ್ತೀನಿ, ಕನ್ನಡ ಸಿನಿಮಾ ಬೆಳೆಯೋದು. ಈ ಡೈಲಾಗ್ನ ತುಂಬಾ ಕೇಳ್ಪಟ್ಟೆ. ಅದು ಈಗ ಈ ಎರಡು ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ತುಂಬಾ ಖುಷಿ ಆಯ್ತು. ಏನೋ ಇಷ್ಟು ನೆಗೆಟಿವಿಟಿ ಮಧ್ಯೆ, ಇಷ್ಟು ಸ್ಟಾರ್ ವಾರ್ಸು, ಕನ್ನಡ ಸಿನಿಮಾ ಹಂಗೆ ಹಿಂಗೆ ಅಂತ ಕೆಲವರು ಮಾತಾಡ್ತಾ ಇದ್ರು. ಇದೆಲ್ಲದ್ರ ಮಧ್ಯೆ ಎರಡು ಸಿನಿಮಾ ಸೂಪರ್ ಸ್ಟಾರ್ಸ್ಗಳ ಸಿನಿಮಾ ರಿಲೀಸ್ ಆಗಿ, ಎರಡೂ ಈ ರೇಂಜಿಗೆ ಸೆಲೆಬ್ರೇಟ್ ಆಗ್ತಿರೋದು, ಈ ರೇಂಜಿಗೆ ಜನಗಳು ಬರ್ತಿರೋದು. ಅದರಲ್ಲೂ ನನಗೆ ಅನಿಸಿದ್ದು, ಮತ್ತೆ ಮೈಸೂರಲ್ಲಿ ತುಂಬಾ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಲೆವೆಲ್. ಅದು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಯಿತು, ಎಲ್ಲ ಹೌಸ್ಫುಲ್. ಅದರಲ್ಲೂ ಸಂಗಮ್ ಥಿಯೇಟ್ರಲ್ಲಂತೂ ಹೇಳಂಗಿಲ್ಲ. ಸುದೀಪ್ ಸರ್ ಸಿನಿಮಾ ಯಾವ್ದಾರು ರಿಲೀಸ್ ಆಗಲಿ, ಮ್ಯಾಕ್ಸ್ ಬಂದಾಗಲೂ ಅಷ್ಟೇ, ಸಂಗಮ್ ಥಿಯೇಟ್ರಲ್ಲಿ ಹೇಳಂಗೆ ಇಲ್ಲ. ಅದು ರೆಕಾರ್ಡ್ ಬುಕ್ಕಿಂಗ್ ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಂಗಿಲ್ಲ, ಆ ಮಟ್ಟಕ್ಕೆ ಬುಕ್ಕಿಂಗ್ ಆಗುತ್ತೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಇಷ್ಟು ನೆಗೆಟಿವಿಟಿ ಮಧ್ಯೆ ನಾನು ಒಂದು ಗ್ಯಾಂಗಿಗೆ ಹೆಸರಿಡೋಣ ಅಂತಿದ್ದೀನಿ, ತೊಟ್ಟಿ ಗ್ಯಾಂಗ್ ಅಂತ. ಈ ತೊಟ್ಟಿ ಗ್ಯಾಂಗ್ ಕೆಲಸ ಏನು ಗೊತ್ತಾ? ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ ಸಿನಿಮಾ ರಿಲೀಸ್ ಆಗಲಿ, ಅದು ಎಲ್ಲರ ಅಭಿಮಾನಿಗಳೊಳಗೂ ಇದ್ದಾರೆ, ಎಲ್ಲರ ಅಭಿಮಾನಿಗಳೊಳಗೂ ಇದ್ದಾರೆ ಒಂದು ಗುಂಪು ತೊಟ್ಟಿ ಗ್ಯಾಂಗು. ಆ ತೊಟ್ಟಿ ಗ್ಯಾಂಗ್ ಕೆಲಸ ಏನು ಅಂತಂದರೆ, ಎಲ್ಲ ಥಿಯೇಟ್ರ್ ಹೌಸ್ಫುಲ್ ಆಗಲ್ಲ, ಖಾಲಿ ಇರೋ ಥಿಯೇಟ್ರು ಇರ್ತವೆ. ಕೆಲವು ಒಳಗಡೆಗೆ ಹೋಗಿರ್ತಾರೆ ಜನ, ಹೊರಗಡೆ ಖಾಲಿ ಇರುತ್ತೆ ಥಿಯೇಟ್ರು, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿರ್ತಾರಲ್ಲ. ಇದಕ್ಕೆ ತೊಟ್ಟಿ ಗ್ಯಾಂಗ್ ಅಂತ ಹೆಸರು. ಇನ್ಮೇಲೆ ಇದ್ರೆ ಹೆಸರೇ ತೊಟ್ಟಿ ಗ್ಯಾಂಗ್ ಅಂತ. ಯಾರು ಸ್ಟಾರ್ ವಾರ್ ಮಾಡ್ತಾರೆ, ಯಾರು ಆಕ್ಟರ್ಗಳಿಗೆ ಅವಮಾನ ಮಾಡ್ತಾರೆ, ಪೋಸ್ಟ್ಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ತೊಟ್ಟಿ ಗ್ಯಾಂಗ್ ಅಂತ ಹೆಸರು ಇಟ್ಕೊಬಿಡೋಣ. ಆ ತೊಟ್ಟಿ ಗ್ಯಾಂಗ್ ಕೆಲಸನೇ ಇದು. ಈ ತೊಟ್ಟಿ ಗ್ಯಾಂಗ್ ಕೆಲಸ ಇವಾಗಲೂ ಅದನ್ನ ಮಾಡ್ತಾ ಇದೆ. 45 ಸಿನಿಮಾ ನೋಡ್ಬಿಟ್ಟು 45 ಸಿನಿಮಾ ಹಂಗಿದೆ ಹಿಂಗಿದೆ, ಥಿಯೇಟ್ರಲ್ಲಿ ಜನ ಇಲ್ಲ, ಅದು ಇರುತ್ತೆ. 45 ಸಿನಿಮಾ ಎಲ್ಲ ಥಿಯೇಟ್ರುಗಳು ಹೌಸ್ಫುಲ್ ಆಗಲ್ಲ, ಯಾರ ಸಿನಿಮಾನೂ ಹೌಸ್ಫುಲ್ ಆಗಲ್ಲ. ಎಲ್ಲ ಥಿಯೇಟ್ರು 600, 300, 400 ಶೋ ಕೊಟ್ರೆ ಎಲ್ಲ ಶೋಸು ಹೌಸ್ಫುಲ್ ಆಗಲ್ಲ, ಎಲ್ಲ ಥಿಯೇಟ್ರು ಹೌಸ್ಫುಲ್ ಆಗಲ್ಲ. ಕೆಲವು ಕಡೆ ಖಾಲಿ ಇರುತ್ತೆ. ಆ ಖಾಲಿ ಇರೋ ಥಿಯೇಟ್ರನ್ನ ರೆಕಾರ್ಡ್ ಮಾಡ್ಕೊಬಿಟ್ಟು ಹಿಂಗೆಲ್ಲ ಹಾಕೋದು. ಖಾಲಿ ಇರೋ ಥಿಯೇಟ್ರ್ ರೆಕಾರ್ಡ್ಗಳನ್ನ ನಾನು ಇವಾಗ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ನೀವು ನೋಡ್ಬೋದು. ಇದು ಮಾರ್ಕ್ದು ಫಸ್ಟ್ ಶೋ, ಇದು 9 AM ಪೂರ್ಣಿಮಾದಲ್ಲಿ. ಏನು ಜನನೇ ಇಲ್ಲ ಇಲ್ಲಿ. ಇಲ್ಲಿ ನೋಡಿ, ಪಾರ್ಕಿಂಗ್ ನೋಡಿ, ಒಬ್ಬರು ಇಲ್ಲ ಇಲ್ಲಿ ಪಾರ್ಕಿಂಗಲ್ಲಿ. ಕನ್ನಡದ ಹೀರೋದು ಟಾಪ್ ಹೀರೋಗೆ ಈ ಥರ ಜನಗಳಿಲ್ಲ ಅಂದರೆ ಹಿಂಗೆ. ಇಲ್ಲಿ ನೋಡಿ, ಇದು ಪಾರ್ಕಿಂಗ್ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ಅಂದರೆ, ಇಲ್ಲೊಂದು 1000 ಜನ ಮಲ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿರ್ಬೋದು. ಇಲ್ಲಿ ನೋಡಿ, ಥಿಯೇಟ್ರ್ ನೋಡಿ. ಇವಾಗ 9 ಗಂಟೆಗೆ ಶೋ ಇದೆ, ಇಷ್ಟು ಖಾಲಿ ಹೊಡಿತಾ ಇದೆ ಅಂದರೆ ಏನಿದು? ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕತೆ ಏನು? ಟಾಪ್ 1 ಹೀರೋ ಸುದೀಪ್ ಅವ್ರದ್ದೇ ಹಿಂಗಿಲ್ಲ ಅಂದರೆ ನಾರ್ಮಲ್ ಆಡಿಯನ್ಸ್ ಎಲ್ಲಿ ಬರ್ತಾರೆ ನಾರ್ಮಲ್ ಹೀರೋಗೆ? ನೋಡಿ, ತುಂಬ ಡಿಸಪಾಯಿಂಟ್ ಆಗಿದೆ. ಫುಲ್ ಆಗಿರೋ ಥಿಯೇಟರ್ ರೆಕಾರ್ಡ್ನು ಆಗ್ತಾಯಿದೆ ನೋಡಿ. ಇಷ್ಟೇ ವ್ಯತ್ಯಾಸ. ಖಾಲಿರೋ ಥಿಯೇಟ್ರಿಗೂ ಫುಲ್ ಇರೋ ಥಿಯೇಟ್ರಿಗೂ ಇಷ್ಟೇ ವ್ಯತ್ಯಾಸ. ಫುಲ್ ಇರೋ ಥಿಯೇಟ್ರಿಗೆ ಈ ತೊಟ್ಟಿಗೆ ಹೆಂಗೆ ಹೋಗಲ್ಲ, ಫುಲ್ ಇರೋ ಥಿಯೇಟ್ರಿಗೆ ಸೆಲೆಬ್ರೇಟ್ ಮಾಡ್ತಿರೋ ಜಾಗಕ್ಕೆ, ಹೌಸ್ಫುಲ್ ಆಗಿರೋಂಥ ಜಾಗಕ್ಕೆ ಹೋಗಲ್ಲ. ಖಾಲಿ ಇರೋ ಜಾಗನೇ ಹುಡ್ಕೊಂಡು ಹೋಗ್ತಾರೆ. ಬುಕ್ ಮೈ ಶೋ ತೆಗೆದ್ರೆ ಎಲ್ಲಿ ಖಾಲಿ ಇದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ ಲೊಕೇಶನ್ ಹುಡುಕಿ ಆ ಜಾಗಕ್ಕೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ಹಾಕ್ಬಿಟ್ಟು ಆ ಆ್ಯಕ್ಟರಿಗೆ ಸಿನಿಮಾನೇ ನೋಡ್ತಲ್ಲ, ಯಾರು ಥಿಯೇಟ್ರಿಗೆ ಬರ್ತಾಯಿಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಅಪಪ್ರಚಾರ ಮಾಡಿಬಿಟ್ಟು ಸಿನಿಮಾನ ಹಾಳು ಮಾಡೋ ಪ್ರಯತ್ನ ತೊಟ್ಟಿ ಗ್ಯಾಂಗ್ದು. ಆದರೆ ಸಿನಿ ಪ್ರೇಕ್ಷಕರು, ಅಭಿಮಾನಿಗಳು ಅವರ ತೊಟ್ಟಿ ಗ್ಯಾಂಗ್ ಪ್ಲಾನ್ನ ಹಾಳು ಮಾಡಿದ್ದಾರೆ.
ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿ ಸಿನಿಮಾನ ಹಿಟ್ ಮಾಡಿದ್ದಾರೆ. ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಫ್ಯಾಮಿಲಿಗಳು ಬರಬೇಕು, ಸಿನಿಮಾ ಹಿಟ್ ಆಗಬೇಕು. ನೆಕ್ಸ್ಟ್ ಸ್ಟೆಪ್ ಅದು ಪಿಕಪ್ ಆಗಬೇಕು ಅಂತಂದ್ರೆ ಫ್ಯಾಮಿಲಿಗಳು ಬಂದು ನೋಡ್ಬೇಕು. ಅದು ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಡೆವಿಲ್ ಸಿನಿಮಾನು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸೂಪರಾಗಿ ಓಡ್ತು, ಅಭಿಮಾನಿಗಳು ಚೆನ್ನಾಗಿ ಓಡಿಸಿದ್ರು. ನೆಕ್ಸ್ಟ್ ಸ್ಟೆಪ್ ಮುಂದಕ್ಕೆ ಹೋದಾಗ ಅದು ಫ್ಯಾಮಿಲಿ ಆಡಿಯನ್ಸ್ನ ಬರೋ ಥರ ಆಗಲಿಲ್ಲ, ಫ್ಯಾಮಿಲಿ ಆಡಿಯನ್ಸ್ ಬರಲಿಲ್ಲ. ಅದರಿಂದ ಅದು ಸಿನಿಮಾ ಫ್ಲಾಪ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಅಂದರೆ ಪಿಕಪ್ ಆಗಲಿಲ್ಲ, ಅದು ದೊಡ್ಡದಾಗಿ ಹಿಟ್ ಆಗಲಿಲ್ಲ ಅಷ್ಟೇ. ಆದರೆ ಅದು ದುಡ್ಡು ಮಾಡ್ಬೇಕಾಗಿರೋದಂತೂ ಮಾಡಿರುತ್ತೆ, ಅಭಿಮಾನಿಗಳು ಮಾಡ್ಕೊಟ್ಟಿರ್ತಾರೆ. ಆದರೆ ಅದು ಪಿಕಪ್ ಆಗಲಿಲ್ಲ. ಈ ಸಿನಿಮಾಗಳು ಪಿಕಪ್ ಆಗಬೇಕಷ್ಟೇ. ಇನ್ನು ಸಿನಿಮಾ ಅಭಿಮಾನಿಗಳು ಅದನ್ನು ಪಿಕಪ್ ಮಾಡ್ತಾರೆ, ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಿನಿಮಾ 2 ಚೆನ್ನಾಗಿದ್ದಾವೆ. ದಯವಿಟ್ಟು ಯಾರು ರಿವ್ಯೂ ಮಾಡಬೇಡಿ, ನನಗೆ ರಿವ್ಯೂ ಮಾಡೋದು ಅಂದರೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ 2 ಸಿನಿಮಾನು ಚೆನ್ನಾಗಿದ್ದಾವೆ, 2 ಸಿನಿಮಾನು ಹೋಗಿ ನೋಡಿ. ಒಳ್ಳೆ ಎಕ್ಸ್ಪೀರಿಯನ್ಸು, ರಜಾ ಟೈಮು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ಕನ್ನಡ ಸಿನಿಮಾ ಚೆನ್ನಾಗಿ ಓಡಲಿ ಅಷ್ಟೇ. ಯಾವ್ದೇನಾರಾಗಲಿ ಇಷ್ಟು ನೆಗೆಟಿವಿಟಿ ಮಧ್ಯೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಓಡ್ತಾ ಇದೆಯಲ್ಲ, ಅದೇ ತುಂಬ ಖುಷಿ ವಿಚಾರ. 2 ಸಿನಿಮಾಗೂ ಒಳ್ಳೇದಾಗಲಿ, 100 ಕೋಟಿ ಮಾಡಲಿ. ಕನ್ನಡ ಸಿನಿಮಾಗೆ ಇನ್ನೊಂದು 4 ಸಿನಿಮಾ ಬರಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.